ಹೆಲೋ ಎವ್ರಿವನ್, ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್. ಇವತ್ತು ನಾವು ಮೂರನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಇದರ LBA ಕ್ವಶನ್ಸ್ ನ ನೋಡೋಣ. ಓಕೆ, ಸೊ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಇದರ LBA ಕ್ವಶನ್ಸ್ ನ ನಾವಿವಾಗ ನೋಡೋಣ. ಓಕೆನಾ? ಮೊದಲನೇ ಪ್ರಶ್ನೆ, ಇಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯಿಂದಾಗಿ ಯಾವ ಯಾವ ರೀತಿಯ ಪ್ರಭಾವಗಳು ಬೀರಿತು ಅನ್ನೋದನ್ನ ನೀವು ಈ ಚಾಪ್ಟರ್ ಅಲ್ಲಿ ಓದಿದ್ದೀರ ಅಲ್ವಾ? ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನ ನಾವು ಇವಾಗ ನೋಡ್ತಾ ಹೋಗೋಣ ಮಕ್ಕಳೇ. ಫಸ್ಟ್ ಏನು, ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಒಂದನ್ನ ನೀವು ಒಂದು ಆಬ್ಜೆಕ್ಟಿವ್ ನ ನೀವು ಚೂಸ್ ಮಾಡ್ಬೇಕು, ಆರಿಸ್ಬೇಕು. ಆಯ್ತಾ? ಸೊ ಏನೇನು ಕೊಟ್ಟಿದ್ದಾರೆ? ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು ಅಂತ. ಆಪ್ಷನ್ ಎ 1773 ರೆಗ್ಯುಲೇಟಿಂಗ್ ಶಾಸನ. ಆಪ್ಷನ್ ಬಿ 1935 ಭಾರತ ಸರ್ಕಾರದ ಕಾಯ್ದೆ. ಆಪ್ಷನ್ ಸಿ ಯಾವುದು? 1833 ಚಾರ್ಟರ್ ಕಾಯ್ದೆ. ಆಪ್ಷನ್ ಡಿ 1909 ಭಾರತೀಯ ಪರಿಷತ್ ಕಾಯ್ದೆ ಅಂತ. ಇಲ್ಲಿ ಕಾಯ್ದೆ ಅಂತ ಬರಬೇಕು. ಓಕೆ, ಸೊ ಇದಿಷ್ಟರಲ್ಲಿ ಯಾವುದು ಸರಿಯಾದ ಆಯ್ಕೆ ಅಂತ ನೀವು ಹೇಳ್ಬೇಕು. ಇವಾಗ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಎ 1773 ರೆಗ್ಯುಲೇಟಿಂಗ್ ಶಾಸನ, ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕೂಡ ಇದನ್ನ ಕರೀತಾರೆ. ಓಕೆ, ಸೊ ಈ ಆಕ್ಟ್ ಪ್ರಕಾರ ಕಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಯಿತು.